ಚಂದನ್ ಕೊಟ್ಟ ರೀಸನ್ಸ್ ಏನು ಮೇಡಮ್, ನಿವೇದಿತಾ ಕೊಟ್ಟ ರೀಸನ್ಸ್ ಏನು ಅನ್ನೋಂಥ ಕುತೂಹಲ ಇರುವಂಥದ್ದು ಮೇಡಮ್. ಅವ್ರು ಹೇಳಿದಿಷ್ಟೇ, ನಮ್ಮಿಬ್ರಿಗೂ ಒಂದಾಗಿ ಬರ್ತಿಲ್ಲ, ಏನು ಹೇಳೋದು, ಕಂಪ್ಯಾಟಬಿಲಿಟಿ ಇಲ್ಲ, ಹೊಂದಾಣಿಕೆ ಇಲ್ಲ, ನಾನು ಏನೋ ತಿಳ್ಕೊಳ್ತೀನಿ, ಅವರೇನೋ ತಿಳ್ಕೊಳ್ತಾರೆ. ಸಿ ಅಲ್ಲಿದೆ, ಅಲ್ಲಿ ಡಿಫ್ರೆನ್ಸಸ್ ಇದೆ, ತುಂಬಾ ಇದೆ. ಏಜ್ ವೈಸ್ ಆದರೂ ಇರಬಹುದು. ದೇ ಮೇ ಬಿ ಸಮ್ ಥಿಂಗ್ಸ್ ವೇರ್ ಅವ್ರ ಮೆಚ್ಯೂರಿಟಿ ಸ್ವಲ್ಪ ಹೈಯರ್ ಲೆವೆಲಲ್ಲಿ ಇರ್ಬೋದು ಏನೋ. ಬಟ್ ಡಿಫ್ರೆನ್ಸಸ್ ಆರ್ ಓನ್ಲಿ ದಟ್. ಅದೇನು ತುಂಬ ನಾವು ಹೇಳ್ಕೊಳ್ಳೋ ಆಗಿಲ್ಲ. ದೇ ಆರ್ ನಾಟ್ ಏಬಲ್ ಟು ಗಿವ್ ಇನಫ್ ಟೈಮ್ ಟು ಈಚ್ ಅದರ್ ಬಿಕಾಸ್ ಆಫ್ ದೇರ್ ವರ್ಕ್ ಕಮಿಟ್ಮೆಂಟ್ಸ್ ಅಂತ ಹೇಳ್ಬೋದು. ಎಸ್ ಮೇಡಮ್, ಈಗ ಮುಂದಿನ ದಿನಗಳಲ್ಲಿ ಮತ್ತೆ ಚಂದನ್ ಮತ್ತು ನಿವೇದಿತಾ ಜೊತೆ ಆಗುವಂಥದ್ದು, ಒಂದಾಗುವಂತಹ ಸಾಧ್ಯತೆಗಳು ನೀವು ಅವರ ಇಬ್ಬರ ಪರವಾಗಿರುವಂತಹ ವಕೀಲರಾಗಿ ಕಂಡು ಬರುತ್ತಾ? ಏನು ಹೇಳ್ತಾರೆ, ಏನು ಹೇಳಿದ್ರೆ? ಕೆಲವು ಕೇಸಲ್ಲಿ ಜೊತೆಗೆ ಆಗಬಹುದು, ಕೆಲವು ಕೇಸಲ್ಲಿ ಆಗಬರಲ್ಲ. ಅಗೇನ್ ಮತ್ತೆ ಹೇಳಬೇಕಾದ್ರೆ ಈ ವಿಷಯ ಅವರಿಬ್ಬರಿಗೆ ಸೇರಿದ್ದು. ದೇ ಹ್ಯಾವ್ ಟು ಡಿಸೈಡ್. ಚಾನ್ಸಸ್ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಫೀಲಿಂಗ್ಸ್ ಇಲ್ಲ. ಈಗ ಎಷ್ಟೋ ಕೇಸಲ್ಲಿ ದೇ ಹ್ಯಾವ್ ಸೋ ಮಚ್ ಆಫ್ ವೆಂಜನ್ಸ್, ಹೇಟ್ರೆಡ್. ಆ ಕೇಸ್ ಹಾಕ್ತಾರೆ, ಈ ಕೇಸ್ ಹಾಕ್ತಾರೆ. ಹೇಳ್ತಿರೋದು ಒಬ್ರು ಇಬ್ಬರ ಮೇಲೆ, ಇನ್ನೊಬ್ಬರ ಮೇಲೆ ಕೇಸ್ ಹಾಕ್ತಾ ಇರ್ತಾರೆ. ದೇ ಗೋ ಟು ದ ಪೊಲೀಸ್ ಸ್ಟೇಷನ್ ಆ್ಯಂಡ್ ಆಲ್ ದಿಸ್. ಇಲ್ಲಿ ಇಬ್ಬರು ಸೇರಿ ಪರಸ್ಪರ ಒಪ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಒಂದಾಗಕ್ಕೂ ಅವರೇ ದೇ ಹ್ಯಾವ್ ಡಿಸೈಡೆಡ್ ಟು ಕಮ್ ಟುಗೆದರ್. ನಾವು ಈವನ್ ದಿಸ್ ಇಸ್ ಅ ವೆರಿ ರೆಸ್ಪೆಕ್ಟ್ಫುಲ್, ವೆರಿ ನೋಬಲ್ ಎಕ್ಸಿಟ್ ಅಂತ ಹೇಳ್ಬೋದು. ನೋಬಲ್, ಐ ವುಡ್ ಸೇ ವೆರಿ ಆನರಬಲ್ ಅಂತ ಹೇಳ್ಬೋದು. ಇಟ್ ಈಸ್ ತುಂಬ ರೆಸ್ಪೆಕ್ಟ್ಫುಲ್ ಆಗಿ, ಏನು ಹೇಳೋದು ಅದಕ್ಕೆ, ತುಂಬ ಇಬ್ಬರನ್ನ ರೆಸ್ಪೆಕ್ಟ್ ಫುಲ್ಲಾಗಿ, ಕೇರಿಂಗ್ ಆಗಿ ವಿಚ್ಛೇದನ ಪಡ್ಕೊಂಡಿದ್ದಾರೆ. ವಿಚ್ ಮೀನ್ಸ್ ಟು ಸೇ ಐ ಆಮ್ ಶ್ಯೂರ್ ಅವರು ಯಾವಾಗಲೂ ದೇ ಆರ್ ದೇರ್ ಫಾರ್ ಈಚ್ ಅದರ್ ಆಸ್ ಫ್ರೆಂಡ್ಸ್. ಮೇಡಮ್, ಇದೆಲ್ಲದರ ಜೊತೆಗೆ ಇಂಡಸ್ಟ್ರಿಯವರು ಯಾರು ನಿಮಗೆ ಗೊತ್ತಿರಂಗೆ, ಅಂದರೆ ಒಂದು ವರ್ಷದಿಂದ ಈ ರೀತಿಯ ಬೆಳವಣಿಗೆ ನಡೀತಾ ಇತ್ತು ಅನ್ನುವಂಥದ್ದು, ಅವರನ್ನು ಜೊತೆಗಿರಿಸುವಂಥ ಪ್ರಯತ್ನ, ಒಂದು ಮಾಡುವಂಥ ಪ್ರಯತ್ನ, ಮಾತುಕತೆ ನಡೆಯುವಂಥ ಪ್ರಯತ್ನ ನಿಮಗೆ ತಿಳಿದ ಹಾಗೆ ಅಥವಾ ಕುಟುಂಬದವರು ಅಥವಾ ಬೇರೆ ಯಾರಾದರೂ ಇನ್ವಾಲ್ವ್ ಆಗಿದ್ದುಂಟಾ? ಇಂಡಸ್ಟ್ರಿಯಲ್ಲಿಲ್ಲ, ಬಟ್ ಸುಮಾರು ಕೇಸಸ್ ಮೀಡಿಯೇಟರ್ ಆಗಿ ಸುಮಾರು ಕೇಸ್ ಜೊತೆಗೆ ಗಂಡ ಹೆಂಡತಿ. ನಮಗೆ ಮೀಡಿಯೇಷನಲ್ಲಿ ಹೆಂಗೆ ಎನ್ಕರೇಜ್ ಮಾಡ್ತಾರೆ ಅಂದರೆ, ಮೀಡಿಯೇಟ್ರು, ಕ್ಲೈಂಟ್ಸು, ಅವ್ರ ಅಡ್ವೊಕೇಟ್ಸ್ ಎಲ್ಲ ಫೋಟೋ ಹಿಡಿದು ಇಡ್ತಾರೆ. ದಟ್ ಈಸ್ ಎನ್ ವೇ ಆಫ್ ಎನ್ಕರೇಜಿಂಗ್ ರೀಕನ್ಸಿಲಿಯೇಷನ್, ಮತ್ತು ಒಂದಾಗಿ ಗಂಡ ಹೆಂಡತಿನ ಕಳಿಸೋ ಥರ. ಸುಮಾರು ಕೇಸಸ್ ನಾವು ಕಳಿಸಿದ್ದೀವಿ. ಸಮ್ ಆಫ್ ದೆಮ್ ಆರ್ ಅಬ್ರಾಡ್, US ಹೋಗಿದ್ದಾರೆ. ಐ ಮೀನ್ ಹಸ್ಬೆಂಡ್, ವೈಫ್, ಚಿಲ್ಡ್ರನ್ ಎಲ್ಲ ಅಲ್ಲಿಂದ ಫೋನ್ ಮಾಡ್ತಾರೆ. ದೇ ಹ್ಯಾವ್ ಡನ್ ಸುಮಾರು ಕೇಸ್ ಜೊತೆಗೆ ಹೋಗಿದ್ದಾರೆ. ರೀಕನ್ಸಿಲೇಷನ್ ಆಗಿದೆ. ಇಲ್ಲಿ ಇವ್ರಿಗೆ ಟೈಮ್ ಕೊಟ್ಟಿದ್ದಾರೆ. 2:30ಗೆ ಬಂದವರು ಸುಮಾರು ಮಳೆ ಯಾವ ಟೈಮಿಗೆ ಬಂತ ಅಷ್ಟು ತನಕ ಕೋರ್ಟಲ್ಲೇ ಇದ್ರಲ್ಲ. ಐ ಮೀನ್ ಮೇ ಬಿ 4:30 ಬಿಯಾಂಡ್ 4:30 ಇದಾಗೆ. ಸೊ ಅಲ್ಲಿ ಇಮಿಡಿಯೇಟ್ ಎವ್ರಿಥಿಂಗ್ ವಾಸ್ ಇಮಿಡಿಯೇಟ್. ಅಲ್ಲಿ ಫೈಲ್ ಬಂದಿದ್ದು, ಮತ್ತು ಅಲ್ಲಿ ಆರ್ಡರ್ ಮಾಡಿದ್ದು, ಕೆಳಗೆ ತೊಗೊಂಡಿದ್ದು. ನಮ್ಗೆ ಜಾಸ್ತಿ ಹೊತ್ತು ಅವ್ರನ್ನ ಕೂಡಿಸ್ಬೇಕು ಅಂತ ಇರಲಿಲ್ಲ ಕೋರ್ಟಲ್ಲಿ. ಬಿಕಾಸ್ ಆಫ್ ಸೆಲೆಬ್ರಿಟಿ ಅಲ್ಲ, ಬಿಕಾಸ್ ಆಫ್ ದ ಮೀಡಿಯಾ. ಅವ್ರು ಪ್ರತಿಯೊಂದು ಕ್ವೆಶ್ಚನ್ ಕೇಳೋದು ಇಟ್ ಈಸ್ ಹರ್ಟ್ಫುಲ್. ಸೊ ಮೇಡಮ್, ಈಗ ನಿನ್ನೆ ಎಷ್ಟೊತ್ತಿಗೆ ಚಂದನ್ ಮತ್ತು ನಿವೇದಿತಾ ಬಂದರು? ಜೊತೆಗೆ ಬಂದರು, ಒಂದೇ ಕಾರಲ್ಲೇ ಬಂದರು. ಸೊ ಎಷ್ಟೊತ್ತು ಕೋರ್ಟ್ ಆವರಣದಲ್ಲಿ ಇದ್ದರು ಅನ್ನುವಂಥದ್ದು ಮೇಡಮ್? ಜೊತೆಗೆ ಬಂದ್ವಿ. ನಾನು ಅವ್ರ ಜೊತೆಗೆ ಇದ್ದೆ. ಯಾರಿಗೂ ಗೊತ್ತಾಗಬಾರ್ದು ಅಂತ. ಯೂಶ್ವಲಿ ಫಸ್ಟೆಲ್ಲ ಫೈಲಿಂಗ್ ಮಾಡಬೇಕಂದ್ರೆ ಪಾರ್ಟೀಸ್ ಬರಲೇಬೇಕು. ಕೋವಿಡ್ ಆದ ನಂತರ ಪಾರ್ಟೀಸ್ ಏನು ಬೇಕಿಲ್ಲ, ನಾವೇ ಫೈಲ್ ಮಾಡ್ಬೋದು. ಅಡ್ವೊಕೇಟ್ಸ್ ಕ್ಯಾನ್ ಫೈಲ್. ಸೊ ಫೈಲಿಂಗ್ ಮಾಡಿದ ನಂತರ ಅವರು ಕಾಣಿಸ್ಕೊಳ್ಬಾರ್ದು. ಫ್ರೈಡೇ ಸ್ವಲ್ಪ ಕಮ್ಮಿ ಜನ ಇರ್ತಾರೆ. ಸೆಲೆಬ್ರಿಟಿ ಅಂದರೆ ಇಟ್ ಈಸ್ ಲಿಟ್ಲ್ ಎಂಬ್ಯಾರಸಿಂಗ್ ಅಲ್ವಾ. ಸೊ ಫ್ರೈಡೇ ಆಫ್ಟರ್ನೂನ್ ಅವ್ರ ಜೊತೆಗೆ ಬಂದೆ. ವಿ ವೆಂಟ್ ಸ್ಟ್ರೇಟ್ ಇನ್ ಟು ದ ಪಾರ್ಕಿಂಗ್ ಲಾಟ್. ಸೊ ಯಾರು ನೋಡಿರಲ್ಲ, ಬಟ್ ನೋಡಿದವ್ರು ದೇ ಸ್ಟಾರ್ಟೆಡ್ ಕಮ್ಮಿಂಗ್. ಆ್ಯಂಡ್ ಬಿಕಾಸ್ ದೇ ಆರ್ ಸೆಲೆಬ್ರಿಟೀಸ್, ದೇ ಸ್ಟಾರ್ಟೆಡ್ ಟೇಕಿಂಗ್ ಪಿಕ್ಚರ್ಸ್ ತೊಗೊಳಕ್ಕೆ ಶುರು ಮಾಡಿದ್ರು. ಹಂಗೆ ಒಬ್ರಿಗೊಬ್ರು ಸ್ಪ್ರೆಡ್ ಆಯಿತು. ಮೀಡಿಯಾಗೆ ಎಷ್ಟೊತ್ತಿಗೆ ಗೊತ್ತಾಯಿತು ಅಂತ ಗೊತ್ತಿಲ್ಲ, ಬಟ್ ಫೈಲ್ ಮಾಡಿದ ದಿನ ಯಾರಿಗೂ ಗೊತ್ತಿರಲಿಲ್ಲ. ಸೊ ಮೀಡಿಯಾ ಬಂದಾಗ ವಿ ಸ್ಟಾರ್ಟೆಡ್. ನಾನು ಮೀಡಿಯೇಟರ್ ಆಗಿರೋದ್ರಿಂದ ಸುಮಾರು ಮೀಡಿಯೇಷನ್ಸ್ ಇತ್ತು. ಸೊ ಅವ್ರನ್ನ ಒಂದು ಕಡೆ ಕೂಡಿಸ್ಬೇಕಾಗಿತ್ತು ಮೀಡಿಯೇಷನ್ ರೂಮಲ್ಲೇ. ಬಿಕಾಸ್ ಹೊರಗಡೆ ಬಂದರೆ ಐ ಮೀನ್ ದೇ ವಿಲ್ ಬಿ ಅಟ್ಯಾಕ್ ಬೈ ದ ಮೀಡಿಯಾ ಅಂತೇಳಿ, ಅಟ್ಯಾಕೇ ಹೇಳಬೇಕು.
ಅಂತ ಫ್ರಮ್ 2:30 ದೇ ವರ್ ದೇರ್ ಟಿಲ್ 4:30 ಅಂತ ಹೇಳ್ಬೋದು. ಮೇಡಮ್, ಈಗ ಫೈನಲಿ ಈಗ ಆಗಸ್ಟ್ಗೆ ಮತ್ತೆ ಅಂದರೆ ಫಸ್ಟ್ ಹಿಯರಿಂಗ್ ಆಯಿತು, ಆ ಥರದ ಸಾಧ್ಯತೆಗಳು ಮತ್ತೆ ಅವರು ಬರುವಂಥದ್ದು ಏನಾದ್ರು ಇದೆಯಾ ಅಥವಾ ಮುಗಿದೋಯ್ತು? ಅವ್ರು ಬರೋದಿಲ್ಲ. ಯಾಕಂದರೆ ಮೀಡಿಯೇಷನ್ 3 months ಟೈಮ್ ಕೊಡ್ತಾರೆ, 60 days ಟೈಮ್ ಒಂದಾಗಕ್ಕೆ. ದೆನ್ ಸರಿಪಡಿಸೋಕ್ಕಾಗುತ್ತೋ ಅನ್ನೋದು 60 days ಕೊಡ್ತಾರೆ. ಅದು ಸೆಟಲ್ಮೆಂಟ್ ಚಾನ್ಸಸ್ ಇದ್ದರೆ ಇನ್ನೊಂದು 30 ದಿನ ಕೊಡ್ತಾರೆ ಎಕ್ಸ್ಟ್ರಾ. ಸೊ ದಟ್ ಈಸ್ ದ ರೀಸನ್ ಅವರೊಂದು ಡೇಟ್ ಕೊಡ್ತಾರೆ. ಆ ಡೇಟ್ ಆಗಸ್ಟ್ ಅಂತ ಅನಿಸುತ್ತೆ, ನನ್ನ ಫೋನಲ್ಲಿದೆ ಅದು. ಸೊ ನಾವು ಅದನ್ನು ಅಡ್ವಾನ್ಸ್ ಮಾಡ್ಕೊತೀವಿ. ನಾವು ಯಾವುದೇ ಸೆಟಲ್ಮೆಂಟ್ ಮುಗಿದಾದ್ಮೇಲೆ ಏನು ಕೆಲಸ ಇದೆ ಕೋರ್ಟಲ್ಲಿ ಅಲ್ವಾ, ವಿ ಹ್ಯಾವ್ ಫಿನಿಶ್ ದ ಪ್ರೊಸೀಜರ್. ಸೊ ಅದರಿಂದ ಅಡ್ವಾನ್ಸ್ ಮಾಡಿಕೊಂಡು ಆ ಡೇಟಿಂದ ಈ ಡೇಟ್ಗೆ ಇವತ್ತೇ ತಗೊಳ್ಳಿ, ಸಿನ್ಸ್ ಇಟ್ ಇಸ್ ಸೆಟಲ್ಡ್ ಅಂತ ನಾವು ರಿಕ್ವೆಸ್ಟ್ ಮಾಡಿರೋದ್ರಿಂದ ನಮ್ಮ ಜಡ್ಜ್ ಸಾಹೇಬರು ಒಬ್ಲೈಜ್ ಆ್ಯಂಡ್ ಕೇಸ್ ತಗೊಂಡ್ರು, ಮುಗಿಸಿದ್ರು. ಈಗ ತುಂಬ